12:30 ರೇವಾ ಕಾಲೇಜ್ ಯಲಹಂಕದಿಂದ ಹೊರಟೆ. ಹುಡುಗ ಫುಲ್ಲು ಫಾಸ್ಟ್ ಆಗಿದ್ದಾನೆ. ಗುರು ಹಿಂಗೆ ಬಂದ. ಈ ರೋಡ್ ಬಂದು ಬಾಗ್ಲೂರು ಕ್ರಾಸಿಂದ ಯಲಹಂಕ ಕನೆಕ್ಟ್ ಆಗುತ್ತೆ. ಈ ಮೇಲ್ ಕಾಣಿಸ್ತಿರೋ ಮೆಟ್ರೋ ಲೈನ್ ಬಂದು ಬ್ಲೂ ಮೆಟ್ರೋ ಲೈನ್. ಇದು ಸುಮಾರು 58 ಕಿಲೋಮೀಟರ್ ಇದೆ. ಇದರಲ್ಲಿ 30 ಮೆಟ್ರೋ ಸ್ಟೇಷನ್ಸ್ ಬರುತ್ತೆ. ಇದು ಕನೆಕ್ಟ್ ಆಗೋದು ಏರ್ಪೋರ್ಟಿಂದ ಹೆಬ್ಬಾಳಿಗೆ, ಹೆಬ್ಬಾಳಿಂದ ಕೆ ಆರ್ ಪುರಮಿಗೆ. ನೀವು ಮ್ಯಾಪಲ್ಲಿ ನೋಡ್ತಿದ್ದೀರಾ, ಕೆ ಆರ್ ಪುರಮಿಂದ ಸಿಲ್ಕ್ ಬೋರ್ಡಿಗೆ. ಟೋಟಲ್ 58 ಕಿಲೋಮೀಟರ್, 30 ಸ್ಟೇಷನ್ಸ್ ಬರುತ್ತೆ ಇದರಲ್ಲಿ. ಹಿಂಗೆ ಸ್ಟ್ರೇಟ್ ಹೋದರೆ ಕೋಗಿಲು ಕ್ರಾಸು. ಇಲ್ಲಂತೂ ಮಂಡೆಯಿಂದ ಸ್ಯಾಟರ್ಡೇವರೆಗೆ ಫುಲ್ಲು ಜಾಮ್ ಗುರು. ಇವತ್ತು ಸಂಡೇ ಅಷ್ಟಿಲ್ಲ ಸದ್ಯ. ಇಲ್ಲಿಂದ ಸಿಗ್ನಲಿಂದ ರೈಟ್ ತಗೊಂಡ್ರೆ ಯಲಹಂಕ. ಸಿಗ್ನಲ್ ಕ್ರಾಸ್ ಆಗೋಕ್ಕೆ ಆಗಲ್ಲ ಗುರು, ಬಿತ್ತು ರೆಡ್. A few moments later. ಇದ್ರ ಕೆಳಗೆ ಹೋಗ್ಬೇಕಾದ್ರೆ ಮಾತ್ರ ತುಂಬ ಭಯ ಆಗುತ್ತೆ ಗುರು. ಒಳ್ಳೆ ಒಂಥರ ಬಾಹುಬಲಿ ಫಿಲಮಲ್ಲಿ ಅನುಷ್ಕಾ ಮಹೇಶ್ಮತಿಗೆ ಎಂಟ್ರಿ ಆಗುವಾಗ ಆನೆನ ತಲೆ ಎತ್ತಿ ನೋಡ್ತಾಳಲ್ಲ, ಆ ಥರ. ಓ ಅಜ್ಜಿ ಹೊಡೆಯೋಕ್ಕೆ ಬಂದಂಗೆ ಕಾಣ್ತಾವಳೆ. ಇಲ್ಲಿ ನೋಡ್ರಿ, ಮುಂದೆ ಕಾಣಿಸ್ತಿದೆಯಲ್ಲ ರೈಲ್ವೆ ಬ್ರಿಡ್ಜ್, ಅದ್ರ ಮೇಲೆ ಮೆಟ್ರೋ ಲೈನ್ ಪಾಸ್ ಆಗುತ್ತೆ. ಅದೇ ಒಂದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ವಲ್ಪ ಚಾಲೆಂಜ್ ಆಗ್ಬೋದು. ನಮ್ಮನ್ನು ಬಿಡುಗರು. ಇದೇ ನೋಡ್ರಿ ಏರ್ಪೋರ್ಟ್ ಫ್ಲೈಓವರ್. ಆ ಕಡೆ ಲೈನಲ್ಲಿ ಯಾವ್ಯಾವ ಕಾರ್ಗಳು ಮತ್ತು ವಜ್ರ ಬಸ್ಗಳು ಯಾವ್ಯಾವ ಹೋಗ್ತಿದೆಯಲ್ಲ ಅವೆಲ್ಲ ಏರ್ಪೋರ್ಟಿಗೆ ಹೋಗವೆ. ನಾನ್ ಸ್ಟಾಪ್ ಹೋಗ್ತಾನೆ ಇರ್ತವೆ. ಮತ್ತು ಈ ರೋಡಲ್ಲಿ ಹೋಗುವಾಗ ಮಾತ್ರ ಕೇರ್ಫುಲ್ಲಾಗಿ ಗಾಡಿ ಹೊಡಿಬೇಕು. ಸುಮ್ಮನೆ ಗಾಡಿಗಳು, ಲಾರಿ, ಬಸ್ಸು, ಕಾರುಗಳು, ಕ್ಯಾಬು ಎಲ್ಲ ರಾಕೆಟ್ ಬಂದಂಗೆ ಮಾಡ್ತಿರ್ತವೆ. ಅದಕ್ಕಂತಲೇ ಸ್ಪೀಡೋಮೀಟರ್ ಎಲ್ಲ ಹಾಕಿದ್ದಾರೆ. ಆದರೂ ಹುಷಾರಾಗಿ ಓಡಿಸ್ಬೇಕು. ಇಲ್ಲಿ ಮಾತ್ರ ನೋಡಿ, ಬಸ್ ಎಷ್ಟು ಫಾಸ್ಟಾಗಿ ಹೋಗ್ತಿದೆ. ಈ ಬೆಂಗಳೂರಲ್ಲಿ ಎಲ್ಲಿ ನೋಡಿದರೂ ಐ ಟಿ ಕಂಪ್ನಿಗಳೇ ಕಾಣಿಸುತ್ತೆ. ಆದರೆ ಐ ಟಿ ಕೆಲಸ ಮಾತ್ರ ನನಗೆ ಒಂದೂ ಸಿಗಲಿಲ್ಲ. ಸುಮಾರು 40 ಇಂಟರ್ವ್ಯೂ ಕೊಟ್ಟಿರೋದು, ಅದರಲ್ಲಿ ಒಂದು ಐ ಟಿ ಕೆಲಸನೂ ಸಿಗಲಿಲ್ಲ. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಮುಂದೆ ಕಾಣಿಸ್ತಿರೋದು ಬ್ರೌನ್ ಬಿಲ್ಡಿಂಗ್ ಇದೆಯಲ್ಲ, ಅದೇ ಎಸ್ ಟಿ ಮಾಲ್. ಹಿಂಗೆ ಸ್ಟ್ರೈಟ್ ಹೋದರೆ ಹೆಬ್ಬಾಳು ಫ್ಲೈಓವರು. ಇಲ್ಲಂತೂ ಯಾವಾಗಲೂ ಟ್ರಾಫಿಕ್ ಜಾಮ್. ಇವತ್ತು ಸಂಡೇ ಆದರೂ ಟ್ರಾಫಿಕ್ ನೋಡಿ. ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡಲ್ಲಿ ಹೆಂಗೆ ಜಾಮ್ ಆಗಿದೆ. ವಾಹ್, ಇಲ್ಲಿಂದ ಅಲ್ಲಿವರೆಗೆ ಫ್ಲೈಓವರ್ವರೆಗೆ ಜಾಮ್ ಹಿಂಗೆ ಆಗಿರುತ್ತೆ. ಇದೇನು ಒಂದು ದಿವಸದಲ್ಲ, ದಿನ ಹಿಂಗೇನೆ ಇರಲಿ ಹೆಬ್ಬಾಳು ಫ್ಲೈಓವರ್ ಕತೆ. ಇದೇನೋ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಯಾವಾಗ ಎಕ್ಸ್ಟೆಂಡ್ ಆಗುತ್ತೋ ಅಂತ. ನೋಡ್ರಿ, ಅಲ್ಲಿಂದ ಇಲ್ಲಿವರೆಗೆ ಸುಮಾರು 1.5 ಕಿಲೋಮೀಟ್ರ್ ಅಂತ ನಿಂತಿದೆ. ಎಲ್ಲ ಯಾವಾಗ ಹೋಗ್ಬೇಕು, ಯಾವಾಗ ಮೂವ್ ಆಗ್ತಾವೋ ಗೊತ್ತಿಲ್ಲ. ಈ ಟ್ರಾಫಿಕಲ್ಲಿ ನಿಂತಾಗೆಲ್ಲ ನನಗೊಂದು ಹಾಡು ನೆನಪಾಗುತ್ತೆ. Guy, 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 guy. ಯಾರಿಗಂದು ಕಾಯಿಲ್ಲ. ಇದೇ ನೋಡ್ರಿ ಪ್ಯಾಲೇಸ್ ಗ್ರೌಂಡ್, ಅರಮನೆ ಮೈದಾನ. ಇಲ್ಲಂತೂ ಯಾವಾಗಲೂ ಎಲ್ಲ ಗೇಟಲ್ಲಿ ಮದುವೆ. ನೋಡಿ, ಇಲ್ಲೊಂದು ಮದುವೆ, ಇನ್ನು ಮದುವೆ ನಡೀತಾನೆ ಇರುತ್ತೆ. ನೋಡಿ, ಇಲ್ಲೊಂದು ಮದುವೆ, 2. ನೋಡಿ, ಇಲ್ಲೊಂದು ಮದುವೆ ನಡೀತಿದೆ.
ಇಲ್ಲೆರಡು ನೋಡಿ, ಇಲ್ಲೊಂದು ಇಲ್ಲೊಂದು. ಅಣ್ಣ ಮದುವೆ ಊಟ ಮಾಡಿದ್ರಾ? ಇಲ್ಲಾರೋ ಶಿಷ್ಯ ರೋಡಿಗೆ ಹಾಕೊಂಡ್ಬಿಟ್ಟವನೆ ಗಾಡಿನ. ಸೈಡಿಗೆ ಹೋಗೋರು. ಇದ್ಯಾವುದೋ ಡಿಫ್ರೆಂಟ್ ನಂಬರ್ ಇದೆಯಲ್ಲ, ಎಡ್ಸಿ ಗಾಡಿ. ಎಲ್ಲರಿಗೂ ಇದೇ ಫ್ಲೈಓವರೇ ಬೇಕು. ಪಾಪ ಅವ್ರೇನು ಮಾಡೋಕ್ಕಾಗಲ್ಲ, ಆಗಿನ ಕಾಲದಲ್ಲಿ ಪಾಪ್ಯುಲೇಷನ್ ತಕ್ಕಂಗೆ ಫ್ಲೈಓವರು ರೋಡೆಲ್ಲ ಮಾಡಿದ್ದಾರೆ. ಆದರೆ ಈ ಪಟ್ಟಿ ಜನಸಂಖ್ಯೆ ಸೇರುತ್ತೆ ಬೆಂಗಳೂರಲ್ಲಿ ಅಂತ ಯಾರಿಗೆ ಗೊತ್ತಿತ್ತು. ಇಲ್ಲೇ ಮುಂದೆ ಪೋರ್ಷೆ ಶೋರೂಮ್ ಇದೆ, ಬನ್ನಿರಿ ತೋರಿಸ್ತೀನಿ. ಇದೇ ನೋಡ್ರಿ ಪೋರ್ಷೆ ಶೋರೂಮ್. ಇವತ್ತು ಯಾವುದೂ ಗಾಡಿ ಹೊರ ನಿಂತಿಲ್ಲ, ಒಂದೇ ಒಂದು ನಿಂತಿದೆ ಅಷ್ಟೆ. ಇಲ್ಲೇ ರೈಟಿಗೆ ನೆಟ್ ಕಾಣಿಸ್ತಿದೆ ಅಲ್ಲ, ಗಾಲ್ಫ್ ಪಿಚ್ ಅದು. ಶ್ರೀಮಂತರು ಆಡೋ ಆಟ. ಸ್ವಲ್ಪ ಇಲ್ಲಿ ಮಳೆ ಬಂದು ನೇಚರ್ ಗ್ರೀನರಿ ಆಗಿದೆ, ಸೊ ಎಂಜಾಯ್ ದ ವೈಬ್. ಇದೇ ನೋಡ್ರಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಇಲ್ಲೇ RCB ಈ ವರ್ಷ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿತ್ತು. ಮತ್ತು MS ಧೋನಿ ಅವರ ಕೊನೆಯ ಮ್ಯಾಚ್ ಕೂಡ ಇಲ್ಲೇ ಅನ್ಬೋದು. ಯಾಕೆ ಬ್ರೋ ಹೇಳಿದ್ರಿ? ಯಾಕೋ ಎಲ್ಲಿಗೋ ಡೈರೆಕ್ಷನ್ ಹೇಳ್ತವ್ರೆ. ಯಾಕೋ ಮತ್ತೆ ಹತ್ಕಂಡ. ಓ, ಸ್ನ್ಯಾಪ್ ಹಿಡಿತವನೆ. ಈ ಟ್ರಾಫಿಕ್ ಇನ್ ಸವಸನೆ ಬೇಡಪ್ಪ ಅಂತೇಳಿ ಮತ್ತೆ ಇಳಿದು ನಡ್ಕೊಂಡು ಹೋದ. ನೈಸ್. ಇದೇ ನೋಡ್ರಿ MG ರೋಡ್. ಮುಂದೆ ಕಾಣಿಸ್ತಿರೋದು MG ರೋಡ್ ಮೆಟ್ರೋ ಸ್ಟೇಷನ್. ಹಂಗೆ ಮುಂದೆ ಹೋಗಿ ರೈಟ್ ಹೋದರೆ ಬ್ರಿಗೇಡ್ ರೋಡ್, ಮತ್ತೆ ರೈಟ್ ಹೋದರೆ ಚರ್ಚ್ ಸ್ಟ್ರೀಟ್. ಇದೆ ನೋಡ್ರಿ ಬ್ರಿಗೇಡ್ ರೋಡು. ಆಲ್ರೆಡಿ ಮಧ್ಯಾಹ್ನನೇ ಎಷ್ಟೊಂದು ಜನ ಸೇರಿದ್ದಾರೆ. ಈಗ ಇಲ್ಲಿ ರೈಟಿಗೆ ಕಾರ್ ಟರ್ನ್ ಆಯ್ತಲ್ಲ, ಅದೇ ಚರ್ಚ್ ಸ್ಟ್ರೀಟ್ ನೋಡಿ.
ಶಾಪಿಂಗ್ ಮಾಡೋರ್ಕಿನ್ನ ನೋಡೋರೇ ಜಾಸ್ತಿ ಇಲ್ಲಿ. ಆಲ್ರೆಡಿ ಮಧ್ಯಾಹ್ನನೇ ಎಷ್ಟು ಜನ ಸೇರಿದ್ದಾರೆ. ಅದರಲ್ಲಿ ಇಲ್ಲಿ ಟ್ರಾಫಿಕ್ಕು, ಇಂಥದ್ರಲ್ಲಿ ಅಣ್ಣ ಬೇರೆ ಬಂಪರೆಲ್ಲ ಹಿಡ್ಕೊಂಡು ಹೋಗ್ತಾನೆ. ಇಲ್ಲಂತೂ ಗಾಡಿ ಹುಷಾರಾಗಿ ಓಡಿಸ್ಬೇಕು, ಯಾಕಂದರೆ ಸಡನ್ನಾಗಿ ರಿವರ್ಸ್ ಬಂದ್ಬಿಡ್ತವೆ ಲೆಫ್ಟಲ್ಲಿ ಪಾರ್ಕ್ ಆಗಿರೋ ಗಾಡಿಗಳು. ನೋಡಿ, ಇಂಡಿಯಾ ಫ್ಲಾಗ್ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಇದ್ದಿಲ್ಲ. ಅಜ್ಜ ಬಂದರು, ಕಡೆ ಕೇಳಿದ್ರು, ಕೊಡಲಿಲ್ಲ. ನೀನಾದರೂ ಕೊಡಪ್ಪ ಅಂತ ಕೇಳಿದರು, ಕೊಡಲಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ಹೋದರು. ಇಲ್ಲಂತೂ ಎಷ್ಟು ವರ್ಷದಿಂದ ಅಂಡರ್ಗ್ರೌಂಡ್ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಆದರೆ ಯಾವಾಗ ಆಗುತ್ತೋ ಅಂತ ಗೊತ್ತಿಲ್ಲ. ಅಲ್ಲಿವರೆಗಂತೂ ಈ ರೋಡು ಸಿಂಗಲ್ಲು, ನಾವು ಸಿಂಗಲ್ಲು. ಓ, ಬಂಪರ್ ಅವಣ್ಣ ಇಲ್ಲೇ ಅವನೇ. ಸಿಗ್ನಲ್ ಬಿತ್ತು ಬ್ರೋ, ಸ್ವಲ್ಪ ಸೈಡಿಗೆ ಸರ್ಕಂತೀರ, ಅರ್ಜೆಂಟ್ ಇದೆ. ಹೋಗಪ್ಪ, ಯಾಕೆ ತೊಂದರೆ. ನಿನ್ನ ಜನ್ಮಕ್ಕೆ. ಸೊ ಇದೇ ನೋಡ್ರಿ ಕೋರಮಂಗಲ, ಒನ್ ಆಫ್ ದ ಬ್ಯುಸಿಯೆಸ್ಟ್ ಏರಿಯಾ ಇನ್ ದ ಬೆಂಗಳೂರು ಇನ್ ವೀಕೆಂಡ್ಸ್ ಅಂತಲೇ ಹೇಳ್ಬೋದು. ರೈಟಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಫಾರಮ್ ಮಾಲ್, ಅದೇ ಈಗ ನೆಕ್ಸಸ್ ಮಾಲ್ ಆಗಿದೆ. ಗಾಡಿ ನುಗ್ಗುತ್ತಾ, ಹೋಗ್ಲಿ ಹೋಗ್ಲಿ. ನೋಡ್ರಿ, ಹುಡುಗರು ಕಷ್ಟಪಟ್ಟು ಹೂ ಮಾರ್ತಿದ್ದಾರೆ. ಪಾಪ ಹೊಟ್ಟೆ ಪಾಡಿಗೆ ಮಾಡಲೇಬೇಕು. ನೋಡ್ರಿ ಎಷ್ಟು ಜನ ಸೇರಿದ್ದಾರೆ ಆಲ್ರೆಡಿ ಮಧ್ಯಾಹ್ನನೇ. ಬಾಬಾ, ಇದೇ ನೋಡ್ರಿ ಮಡಿವಾಳ ಅಂಡರ್ ಪಾಸ್. ಮೊನ್ನೆ ಅಂತೂ ಇಲ್ಲಿ ಲಾರಿ ಜಾಮ್ ಆಗಿ ಕೇಳಬಾರ್ದು. ಅದರಲ್ಲಿ ಡೈಲಿ ಜಾಮ್ ಆಗಿಬಿಟ್ಟಿರುತ್ತೆ ಒಂದೊಂದ್ಸಲಿ. ಅದರಲ್ಲಿ ಮಳೆ ಬಂದುಬಿಟ್ರೆ ಮುಗೀತು, ಗಾಡಿ ಯಾವಾಗ ಮೂವ್ ಆಗುತ್ತೋ ಹೇಳೋಕ್ಕೆ ಬರಲ್ಲ. ಬ್ರೋ ಏನೋ ಕೊಟೇಶನ್ ಹಾಕ್ಸಿದ್ದಾರೆ. ನೀನಂದರೆ ನಂಗಿಷ್ಟ, ಅದರ ಮೇಲೆ ನಿನ್ನಿಷ್ಟ, ಮೈ ಬ್ರದರ್ ಮೈ ಲೈಫ್. ಇವರೇನು ಗುರು ಇಷ್ಟು ಜೋರ ಹೋಗ್ತಾವ್ರೆ? ಎಷ್ಟು ಜೋರಾಗಿ ಹೋದ್ರೇನು? ಅಲ್ಲಿ ಮುಂದೆನೇ ಇರ್ತಾರೆ, ಬನ್ನಿ ತೋರಿಸ್ತೀನಿ. ಇದೇ ನೋಡ್ರಿ ಸಿಲ್ಕ್ ಬೋರ್ಡು. ಇಲ್ಲಂತೂ ಯಾವಾಗಲೂ ಜಾಮ್ ಆಗಿರುತ್ತೆ, ಇದಕ್ಕೆ ಫೇಮಸ್ಸು. ಇಲ್ಲೇನೋ ಸರ್ ಏನೋ ಕೊಟೇಶನ್ ಹಾಕ್ಸಿದ್ದಾರೆ. ಐ ಆಮ್ ಎ ಫಾರ್ಮರ್, ಬಟ್ ಕ್ಯಾಬ್ ಓಡಿಸ್ತಿದ್ದೀರಾ? ಇಲ್ಲೇ ಇರ್ತಾರೆ, ಬನ್ನಿ ಬ್ರೋ ಅವರು. ನೋಡಿ ಇಲ್ಲೇ ಇದ್ದಾನೆ ಎಲ್ಲೋ ಬೈಕ್. ನಾನು ಆ ಸ್ಪೀಡಲ್ಲಿ ಹೋದ್ರೆ ಏನು ಪ್ರಯೋಜನ? ಇದೆ ನೋಡ್ರಿ ಹೊಂಗಸಂದ್ರ ಮೆಟ್ರೋ ಸ್ಟೇಷನ್. ಯಾರಿಗೂ ಅವನು ಆ ರೇಂಜಿಗೆ ಆಲ್ಟ್ರೇಷನ್ ಮಾಡಿಸಿದ್ದಾನೆ ಗಾಡಿನ. ಒಬ್ಬೊಬ್ಬ
ನೋಡ್ರಿ ಹೆಂಗೆ ಮಾಡಿಸಿದಾನೆ. ಈ ಲಾರಿ BMTC ಬಸ್ ಪಕ್ಕ ಹೋಗೋಕ್ಕೆ ಭಯ ಆಗುತ್ತಪ್ಪ. ಎಷ್ಟು ಫಾಸ್ಟಲ್ಲಿ ಹೋಗ್ತಿರ್ತವೆ, ಮತ್ತು ಜಸ್ಟ್ ಸ್ವಲ್ಪ ಟಚ್ ಆದರೆ ಸಾಕು ಬಿದ್ದುಬಿಡ್ತವೆ. ಅದಕ್ಕೆ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೇದು, ಅದರಿಂದ ಸೇಫ್ ಇರುತ್ತೆ. ಆಟೋ ಮೇಲೇನೋ ಕೊಟೇಶನ್ ಹಾಕ್ಸಿದ್ದಾರೆ. ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. ಚೆನ್ನಾಗಿದೆ ಬ್ರದರ್. ಅದಕ್ಕೆ ಹೇಳೋದು ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ ಅಂತ. ಇಲ್ಲಿ ನೋಡ್ರಿ ಎಷ್ಟು ಜನ ನಿಂತಿದ್ದಾರೆ ಬಸ್ ಸ್ಟಾಪಲ್ಲಿ. ಇದು ಒಂದೇ ಬಸ್ ಸ್ಟಾಪ್ ಅಲ್ಲ, ನೀವು ಎಲೆಕ್ಟ್ರಾನಿಕ್ ಸಿಟಿಲಿ ಯಾವುದೇ ಬಸ್ ಸ್ಟಾಪ್ ನೋಡಿ ಹಿಂಗೆ ಜನ ಇರ್ತಾರೆ. ನಾವು ಅಲ್ಲಿ ಫ್ಲೈಓವರ್ ಹತ್ತಿದ್ರೆ ಇಲ್ಲಿ ಮೇಲೆ ಲೆಫ್ಟಿಗೆ ಬರ್ತಿದ್ವಿ. ಹಿಂಗೆ ಲೆಫ್ಟ್ ಹೋದರೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2. ಸೊ ನಾವೀಗ ಫೇಸ್ 2 ಆಗಿ ಈಗ ಎಂಟ್ರಿ ಆದ್ವಿ. ಎಲೆಕ್ಟ್ರಾನಿಕ್ ಸಿಟಿ ಈಸ್ಟ್ ಅಂತಿದೆಯಲ್ಲ, ಫ್ಲೈಓವರ್ ಮೇಲೆ ಬಂದರೆ ಟೋಲ್ ಬೀಳುತ್ತೆ, ಬೈಕಿಗೆ 25 ರೂಪೀಸ್. ಸಿಗ್ನಲ್ ಬಿತ್ತು ಗುರು. ಆಟೋದವನು ಎಮರ್ಜೆನ್ಸಿ ಅನಿಸುತ್ತೆ ಹೋದ. ನಾನು ಯಾಕೆ ಸಿಗ್ನಲ್ ಜಂಪ್ ಮಾಡಬಾರ್ದು ಅಂತೇಳಿ ಅವನು ಕೂಡ ಹೋದ. ಈ JCB ನೋಡಿದ್ಮೇಲೆ ಒಂದು ನೆನಪಾಯಿತು. ಸಣ್ಣರಿದ್ದಾಗ ನಾವೆಲ್ಲ J ಫಾರ್ JDS, C ಫಾರ್ ಕಾಂಗ್ರೆಸ್, B ಫಾರ್ BJP ಇವೆಲ್ಲ ಸೇರಿಕೊಂಡು ಗಣಿಗಾರಿಕೆ ಮಾಡಿ ಮಣ್ಣೆಲ್ಲಾಗಿತ್ತವೆ ಅಂತ ಹೇಳ್ತಾ ಇದ್ವಿ. ಸೊ ಲೆಫ್ಟಲ್ಲಿ ಇದೆಯಲ್ಲ, ಅದೇ ಟೆಕ್ ಮಹೀಂದ್ರ ಮೇನ್ ಹೆಡ್ ಬ್ರಾಂಚ್ ಇನ್ ಬೆಂಗಳೂರು. ಸೊ ಓಕೆ ಗೈಸ್, ಥ್ಯಾಂಕ್ ಯು.